ನಮಸ್ಕಾರ. ಈ ದಿನ ಪ್ರಬಂಧ ರಚನೆಯ ಕುರಿತು ಭಾಷಾ ಚಟುವಟಿಕೆಯ ಬಗ್ಗೆ ಮಾತಾಡೋಣ. ಪ್ರಬಂಧ ರಚನೆ ಅನ್ನೋದು ಮಕ್ಕಳಿಗೂ ಒಂದು ಕಷ್ಟದ ವಿಚಾರ, ಶಿಕ್ಷಕರಿಗೂ ಒಂದು ಕಷ್ಟದ ವಿಚಾರ. ಕಾರಣ ಮಕ್ಕಳಿಗೆ ಈ ಥರ ತೊಂದರೆಗಳು, ಅವ್ರ ಹತ್ರ ಇರೋ ವ್ಯಾಕರಣ ಪುಸ್ತಕಗಳಲ್ಲಿ ಭಾಷೆ, ವಾಕ್ಯಗಳು, ಪದಗಳು ಇವೆಲ್ಲ ಗಂಭೀರವಾಗಿರುತ್ತೆ. ಆದ್ದರಿಂದ ಅವ್ರಿಗೆ ಭಯ, ಆ ಕಂಠಪಾಠ ಮಾಡೋಕ್ಕೂ ಅಸಾಧ್ಯ ಆ ಭಾಷೆಯನ್ನು ಅಂತಾಗಿರುತ್ತೆ. ಟೀಚರ್ಸ್ಗೆ 4 ಮಾರ್ಕ್ಸ್ ಇದು ಹೇಗಪ್ಪ ಇವ್ರಿಗೆ ಬರ್ಸೋದು ಅಂತ. ಅದಕ್ಕಾಗಿ ಒಂದು ಚಟುವಟಿಕೆಯನ್ನು ಮಾಡೋಣ ಅಂತ. ಈಗ ನಾವು ವಸ್ತು ವಿಷಯ, ಉದಾಹರಣೆಗೆ ಗ್ರಂಥಾಲಯ ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ಆಗ ನಾವು ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಹಾಕಿ ಕೊಡೋಣ ಅಂತ. ಪ್ರಬಂಧ ಅಂದರೆ ಇಂತಹ ಒಂದು ಪ್ರಶ್ನೆಗಳನ್ನು ಅವರಿಗೆ ಬಯಾಟ್ ಮಾಡಿಸ್ಬಿಟ್ಟು ಇದಕ್ಕೆ ಅವರು ಉತ್ತರ ಕೊಡೋ ಥರ ಮಾಡೋಣ ಅಂತ. ಉದಾಹರಣೆಗೆ ವಸ್ತು ವಿಷಯದಲ್ಲಿ ಗ್ರಂಥಾಲಯ ಅಂದ್ಕೊಳ್ಳಿ, ಅಥವಾ ಬೇರೆ ಯಾವುದೇ ಇರಲಿ, ಕ್ರೀಡೆಗಳು, ಯೋಗ ಶಿಕ್ಷಣ ಏನೇ ಇರಲಿ, ಅದಕ್ಕೆ ಪೀಠಿಕೆಗೆ ಗ್ರಂಥಾಲಯ ಅಂದರೆ ಏನು ಅನ್ನೋ ವಿಚಾರ ಅವ್ರು ಹೇಳಿದಾಗ ಅದು ಪೀಠಿಕೆ ರೆಡಿ ಆಗುತ್ತೆ 2-3 ವಾಕ್ಯಗಳಲ್ಲಿ ನೋಡಿದಾಗ. ಹಾಗೆ ವಸ್ತು ವಿಷಯ ಕುರಿತಾಗಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆ ಸೇರಿಸ್ಕೊಳ್ಬೇಕು. ಗ್ರಂಥಾಲಯ ಅಂತಂದರೆ ಇದು ಯಾರಿಗಾಗಿ ಇರುತ್ತೆ, ಯಾಕಿರುತ್ತೆ ಅನ್ನೋ ವಿಚಾರದಲ್ಲಿ ಅವ್ರು ಶುರು ಮಾಡ್ಕೋಬೋದು. ವಿದ್ಯಾರ್ಥಿಗಳಿಗೆ ಇದರಿಂದ ಹೇಗೆ ಅನುಕೂಲ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹೇಗೆ ಅನುಕೂಲ, ಅಥವಾ ಅವ್ರ ಪಾತ್ರ ಏನು, ಮತ್ತು ರೈತರಿಗೆ ಅಥವಾ ಹಳ್ಳಿಗೆ ಸಂಬಂಧಿಸಿದಂತೆ ಈ ವಸ್ತು ವಿಷಯ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ 2 ಸಾಲು, ಮತ್ತು ಮಕ್ಕಳಿಗೆ ಹೇಗೆ ಇದರಿಂದ ಉಪಯೋಗ, ಸಮಾಜದಲ್ಲಿ ಇದರ ಪಾತ್ರ ಏನು, ಹೀಗೆ, ಮತ್ತು ಸರ್ಕಾರದಿಂದ ಇದಕ್ಕೆ ಏನು ಲಭ್ಯವಿದೆ ಅಥವಾ ಸರ್ಕಾರಕ್ಕೆ ಹೇಗೆ ಇದು ಮಾಡಬಹುದು ಅಂತ, ಮತ್ತು ಈ ವಸ್ತು ವಿಷಯದ ಅನುಕೂಲ ಅನಾನುಕೂಲಗಳ ಒಂದು ಪಟ್ಟಿ. ಈ ರೀತಿಯನ್ನು ಅವ್ರು ಬರೆದಾಗ 2 ಸಾಲು ಬರೆದ್ರು ಸುಮಾರು 1.5 ಪೇಜಿನ ಪ್ರಬಂಧ ರೆಡಿ ಆಗಿಬಿಡುತ್ತೆ. ಜೊತೆಗೆ ಮುಕ್ತಾಯ, ಈ ರೀತಿಯಾಗಿ ಹೇಳಿದಂಥ ವಿಷಯಗಳ ಬಗ್ಗೆ ಅಂತ 2 ಸಾಲು ಬರೆದ್ರೆ ಅದು ಮುಕ್ತಾಯದ ಬಗ್ಗೆ ಬರುತ್ತೆ. ಇಲ್ಲೊಂದು ಅಂಕ, ಇಲ್ಲೊಂದು ಅಂಕ, ಇಲ್ಲಿ 2 ಅಂಕಗಳು ಬರುತ್ತೆ. ಈ ರೀತಿಯಾಗಿ ಬರೆದಾಗ ಏನಾಗುತ್ತೆ, ಬಹ್ಯಾಟ್ ಮಾಡೋ ತೊಂದರೆ ಇಲ್ಲದೆ ಮಕ್ಕಳು ಅವ್ರ ಮನೆ ಹತ್ರ ಯಾವುದಾದ್ರೂ ರಾಜ್ಯೋತ್ಸವ ಸ್ಪರ್ಧೆ, ಗಣೇಶೋತ್ಸವ, ರಥೋತ್ಸವ ಸ್ಪರ್ಧೆ ಅಂಥ ಸಮಯಗಳಲ್ಲಿ ಪ್ರಬಂಧ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಸಹ ಅವರು ಈ ಒಂದು ವಿಷಯಕ್ಕೆ ಇದನ್ನು ಅಪ್ಲೈ ಮಾಡಿ ಅವರು ಪ್ರಬಂಧ ಬರೆಯೋಕ್ಕೆ ಧೈರ್ಯ ಮಾಡಿದರೆ ಉತ್ತಮವಾದ ಪ್ರಬಂಧ ರೆಡಿ ಮಾಡಿದಾಗುತ್ತೆ. ಈ ಕುರಿತು ನೀವು ಯೋಚಿಸಿ ಮತ್ತು ಮಕ್ಕಳಿಗೆ ಈ ರೀತಿಯ ಒಂದು ಚಟುವಟಿಕೆಯನ್ನು ಮಾಡಿಕೊಡಿ ಅಂತ ಹೇಳ್ತಾ ನಮಸ್ಕಾರ.